ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಇವತ್ತು ಹೀರೆಕಾಯಿ ಪಲ್ಯ ಮಾಡಬೇಕು. ಅದಕ್ಕೆ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಮತ್ತು ತೆಂಗಿನ ತುರಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೀರೆಕಾಯಿ ಎಲ್ಲ ಕಟ್ ಮಾಡಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆ ಎಲ್ಲ ಕೊಡಬೇಕು. ನೋಡಿ, ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಎಣ್ಣೆ ಹಾಕ್ಕೋಬೇಕು. ಈಗ ನೋಡಿ, ಬಾಣಲೆ ಕಾದ ಮೇಲೆ ಎಣ್ಣೆ ಹಾಕ್ಕೋಬೇಕು. ಈಗ ನೋಡಿ, ಎಣ್ಣೆ ಹಾಕೋತಾ ಇದ್ದೀನಿ 2 ಚಮಚದಷ್ಟು. ಈಗ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ನಿಮ್ಮ ಕಡೆ ಕರಿಬೇವು ಇದ್ದರೆ ಕರಿಬೇವು ಹಾಕೋಬೋದು ಒಗ್ಗರಣೆಗೆ. ಕರಿಬೇವು ಇರಲಿಲ್ಲ, ಖಾಲಿಯಾಗಿತ್ತು. ಹೀಗಾಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ ನೋಡಿ. ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಹೀರೆಕಾಯಿ ಕಟ್ ಮಾಡಿರುವ ಹೀರೆಕಾಯನ್ನು ಕೂಡ ಹಾಕ್ಕೋಬೇಕು. ಇದಕ್ಕೆ ನೀರು ಜಾಸ್ತಿ ಹಾಕ್ಕೋಬೇಡಿ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಇದಕ್ಕೆ ನೀರು ಬಿಡುತ್ತೆ. ನೀರು ಒಂದು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಅಷ್ಟೇ, ಒಂದು ಸ್ವಲ್ಪ ಕೈ ತೊಳೆಯುವಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ನೋಡಿ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪುಪ್ಪಾಗುತ್ತೆ. ಈಗ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕು. ಹೀರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಸಣ್ಣ ಉರಿಯಲ್ಲಿ ಮುಚ್ಚಿಡೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈಗ ನೋಡಿ, ಕುಕ್ಕರು ಎಲ್ಲ ಆಗಿದೆ. ಕುಕ್ಕರಲ್ಲಿ ಬೇಳೆ ಮತ್ತು ಅನ್ನ ಹಾಗೆ ಇಟ್ಕೊಂಡಿದ್ದೀನಿ. ಕುಕ್ಕರೆಲ್ಲ ಆಗಿದೆ. ಈಗ ಆಮೇಲೆ ಆರಿದ ಮೇಲೆ ಬೇಳೆ ಸಾರಿಗೆ ಒಗ್ಗರಣೆ ಎಲ್ಲ ಕೊಡಬೇಕು. ಹೆಸರು ಬೇಳೆ ಸಾರು ಮಾಡ್ತಾಯಿದ್ದೀನಿ ಇವತ್ತು. ಈಗ ನೋಡಿ, ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳ್ಕೊತಾ ಇದ್ದೀನಿ. ಅಲ್ಲಿವರೆಗೂ ಪಲ್ಯ ಬೇಯುತ್ತೆ, ಹೀರೆಕಾಯಿ ಪಲ್ಯ. ಆಮೇಲೆ ಬೇಳೆಗೆ ಒಗ್ಗರಣೆ ಕೊಡಬೇಕು ನೋಡಿ. ಈಗ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಏನೋ ರಿಪೇರಿ ನಡೀತಾ ಇದೆ. ಹೀಗಾಗಿ ತುಂಬ ಸಪ್ಪಳ ಬರ್ತಾ ಇದೆ. ದಯವಿಟ್ಟು ಕ್ಷಮಿಸಿ. ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಮತ್ತೆ ಒಗ್ಗರಣೆ ಎಲ್ಲ ಕೊಟ್ಟು ಎಲ್ಲ ಸಾರು ಮಾಡಿಕೊಂಡು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೂಡಬೇಕು. ನೋಡಿ, ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ, ಸ್ವಲ್ಪನೇ ನೀರಿದೆ, ಅದರಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ. ಈಗ ಸ್ವಲ್ಪನೇ ಇದೆ, ಆಗಿದೆ ಪಲ್ಯ ಎಲ್ಲ. ಒಂಚೂರು ನೀರಿದೆ, ಅದನ್ನೆಲ್ಲ ಹೋದ್ಮೇಲೆ ಮತ್ತೆ ಗ್ಯಾಸ್ ಆಫ್ ಮಾಡ್ಕೋತೀನಿ. ನೋಡಿ, ರುಚಿಯಾದ ಹೀರೆಕಾಯಿ ಪಲ್ಯ ಆಗಿದೆ ನೋಡಿ. ನೀವು ಈ ಥರ ಮಾಡಿ ಒಂದು ಸಲ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರೊಟ್ಟಿ, ಚಪಾತಿ, ಅನ್ನದಲ್ಲಿ ಎಲ್ಲದಕ್ಕೂ ಬರುತ್ತೆ. ಈಗ ನೋಡಿ, ಮುಚ್ಚಿಡ್ತಾ ಇದ್ದೀನಿ. ಈಗ ಆಗಿದೆ ಇದು. ಈಗ ಬೇಳೆ ಸಾರಿಗೊಂದು ಒಗ್ಗರಣೆ ಕೊಟ್ಟರೆ ಅಡುಗೆ ಆಯಿತು ನೋಡಿ.
ನೋಡಿ ಸಪ್ಪಳ ಎಷ್ಟೊಂದು ಸಪ್ಪಳ ಬರ್ತಾ ಇದೆ, ಪಕ್ಕದ ಮನೆ ಸಪ್ಪಳ ತುಂಬ ಬರ್ತಾ ಇದೆ. ಈಗ ನೋಡಿ ಅನ್ನ ಮತ್ತು ಬೇಳೆ ಎರಡು ಬೆಂದಿದೆ. ಈಗ ಅದನ್ನು ತೆಗಿತಾ ಇದ್ದೀನಿ ನೋಡಿ ಕುಕ್ಕರಿಂದ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಮತ್ತು ಮೆಣಸಿನಕಾಯಿ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಹಾಕಿ ಇಟ್ಟಿದ್ದೆ. ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಡೋಣ. ಮತ್ತು ಜೀರಿಗೆ, ಸಾಸಿವೆನೂ ಕೂಡ ಹಾಕೋಬಹುದು ಬೇಕಂದರೆ, ಇಲ್ಲ ಅಂದರೆ ಬಿಡ್ಬೋದು. ನಾನು ಸಾಸಿವೆ ಹಾಕ್ತಾಯಿಲ್ಲ ಒಗ್ಗರಣೆಗೆ. ಈಗ ನೋಡಿ ಒಗ್ಗರಣೆ ಕೊಡೋಣ. ನೋಡಿ ಈ ಥರ ಸೌಟಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಎಣ್ಣೆ ಬಿಟ್ಕೊಳ್ಳೋಣ. 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದ ಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ ಎಲ್ಲ ಚೆನ್ನಾಗಿ ಜಜ್ಜಿಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬೇಳೆಯಲ್ಲಿ. ಆಮೇಲೆ ಅರಿಶಿಣ ಪುಡಿ ಹಾಕ್ಕೋಬೇಕು. ಹೆಸರು ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಅಂತೀವಿ, ಇಲ್ಲಾಂದರೆ ತೋಯಿ ಕೂಡ ಅಂತೀವಿ. ನಮ್ಮ ಕಡೆ ಎಲ್ಲ ಜಾಸ್ತಿಯಾಗಿ ತೋವೆ ಅಂತ ಕರೀತಾರೆ. ಈಗ ನೋಡಿ ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಜಜ್ಜಿಟ್ಕೊಂಡಿದ್ದೆ, ಇದನ್ನು ಹಾಕೋತಾ ಇದ್ದೀನಿ. ಕರಿಬೇವು ಎಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ. ಕರಿಬೇವು ಖಾಲಿ ಆಗಿದೆ. ಒಂದು ಗಿಡ ಇದೆ, ಅದು ತೆಗೆದು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ನಾನು ಸಾರಿಗಷ್ಟೇ ಒಗ್ಗರಣೆ ಕೊಡೋಕ್ಕೆ ಒಂದು ಎಲೆ ತೊಗೊಂಡು ಬಂದಿದ್ದೀನಿ. ಮಾರ್ಕೆಟ್ ಹೋದಾಗ ತೊಗೊಂಡು ಬರಬೇಕು. ಕರಿಬೇವು ಗಿಡ ತುಂಬ ಚಿಕ್ಕದಾಗಿದೆ ಅದು, ಹೀಗಾಗಿ ಜಾಸ್ತಿ ಎಲೆ ನಾನು ತೆಗಿಯೋದಿಲ್ಲ ಅದರಿಂದ. ನೋಡಿ ಒಗ್ಗರಣೆ ಆಗಿದೆ. ಈಗ ಇದರಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ. ಸಾರು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ತುಂಬ ತೆಳ್ಳಗಾದರೆ ರುಚಿ ಅಷ್ಟು ಬರಲ್ಲ. ಒಂದು ಮೀಡಿಯಮ್ ಇದರಲ್ಲಿ ಮಾಡಬೇಕು ಸಾರು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಈ ಥರ ಮಾಡ್ಕೋಬೇಕು. ಊಟದಲ್ಲಿ ತುಂಬಾ ರುಚಿಯಾಗಿರುತ್ತೆ. ಎಂಥ ಬಾಯಿ ಕೆಟ್ಟವರಿಗೂ ಕೂಡ ಈ ಸಾರು ತುಂಬ ರುಚಿಯಾಗುತ್ತೆ. ಹೀರೆಕಾಯಿ ಪಲ್ಯ ಮತ್ತು ಹೆಸರು ಬೇಳೆ ತೋವೆ ಅಥವಾ ಸಾಂಬಾರು ಎರಡೂ ಅನ್ಬೋದು ನೀವು. ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗುತ್ತೆ. ಇದ್ರ ಜೊತೆ ಉಪ್ಪಿನಕಾಯಿ, ಹಪ್ಪಳ ಇದ್ರಂತೂ ಹೇಳೋದೇ ಬೇಡ, ಊಟ ಅಷ್ಟು ಟೇಸ್ಟಿ ಆಗುತ್ತೆ. ಈಗ ಚೆನ್ನಾಗಿ ಕುದಿ ಬರಬೇಕು ನೋಡಿ. ಇದಕ್ಕೆ ಚೆನ್ನಾಗಿ ಕುದಿ ಬಂದ ಮೇಲೆ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹೀರೆಕಾಯಿ ಪಲ್ಯ ಮತ್ತು ತೋವೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದು ಕೂಡ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ. ಈಗ ಅಡುಗೆ ಅಂತೂ ಆಯಿತು. ಈಗ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಊಟ ಮಾಡಬೇಕು ನೋಡಿ. ನೋಡಿ ಈಗ ಕುದಿ ಬರ್ತಾ ಇದೆ.
ನೋಡಿ, ಹೆಲ್ತಿಗೂ ತುಂಬ ಒಳ್ಳೆಯದು ಹೆಸರುಬೇಳೆ ಸಾರು. ಹೆಸರುಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈಗ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸನ್ನು ಆರಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಮತ್ತು ಮಾಡೋದು ತುಂಬ ಈಸಿ, ಇದು ಬೇಗ ಆಗುತ್ತೆ. ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಒಗ್ಗರಣೆ ಕೊಟ್ಟರೆ ಸಾರು ಆಗಿಬಿಡುತ್ತೆ. ಹೆಲ್ತಿಗೂ ಒಳ್ಳೆಯದು, ರುಚಿನೂ ಕೂಡ ಇರುತ್ತೆ. ಹುಷಾರು ತಪ್ಪದವರಿಗಂತೂ ಬಾಯಿ ಕೆಟ್ಟಾಗ ಇದು ಸಾರು ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ. ಈ ಕಡೆ ನೋಡು, ಪಲ್ಯನೂ ಆಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.